ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗೇರಳ ಭಾಗ 249. ನೀವು ಈಗ ತಾಯಿಯಾಗುತ್ತಿದ್ದೀರಾ. ಈಗಲಾದರೂ ನಿಮಗೆ ನಿಮ್ಮ ಎತ್ತ ತಾಯಿ ನೆನಪಾಗುವುದಿಲ್ಲವಾ ಎನ್ನುತ್ತಿದ್ದ ಹಾಗೆ ಕ್ಷಣವೂ ಯೋಚಿಸಿದವಳು ಇಲ್ಲ ಎಂದಿದ್ದಳು. ಅವಳ ಮಾತು ಕೇಳಿದ ಋಷಿಗೆ ಬೆಚ್ಚೆನಿಸಿತು. ಈಗ ನಾನು ವಿಷಯ ಹೇಳಿದರೆ ಇವರು ಒಪ್ಪಿಕೊಳ್ಳುತ್ತಾರಾ ಎನ್ನುವ ಅನುಮಾನ ಕೂಡ ಮೂಡಿತು. ಹಾಗಲ್ಲ ಆರಾಧ್ಯ, ಮೊದಲಾಗಿದ್ದರೆ ನಿಮಗೆ ಏನು ಅನಿಸದೇ ಇರಬಹುದು. ಆದರೆ ಈಗ ನೀವು ಕೂಡ ತಾಯಿಯಾಗುತ್ತಿದ್ದೀರಾ. ಒಬ್ಬ ತಾಯಿಯ ಮನಸ್ಸು ಏನು ಎಂದು ಇನ್ನೊಬ್ಬ ತಾಯಿಗೆ ಮಾತ್ರ ಅರ್ಥವಾಗುತ್ತದೆ. ಹಾಗಂತ ಅವರು ಮಾಡಿದ್ದು ಸರಿ ಎಂದು ನಾನು ಹೇಳುತ್ತಿಲ್ಲ. ಅವರು ಮಾಡಿದ ತಪ್ಪಿಗೆ ಈಗಾಗಲೇ ಸಾಕಷ್ಟು ಪಶ್ಚಾತ್ತಾಪ ಪಡುತ್ತಿದ್ದಾರೆ. ಹಾಗಿದ್ದಾಗ ನೀವು ಇನ್ನು ಈ ರೀತಿ ಹಠ ಸಾಧಿಸುವುದು ತಪ್ಪಲ್ಲವೇ? ಧೈರ್ಯ ಮಾಡಿ ಹೇಳಿದನು. ಯಾವುದು ತಪ್ಪು ಎಂದು ಹೇಳುತ್ತಿದ್ದೀರಾ? ನಾನೇನು ಹಠ ಸಾಧಿಸುತ್ತಿಲ್ಲ. ನನ್ನ ತಾಯಿ ಇರುವಾಗ ಇನ್ನೊಬ್ಬರನ್ನು ನಾನು ಹೇಗೆ ತಾಯಿ ಎಂದು ಒಪ್ಪಲಿ? ಅವನಿಗೆ ಮರು ಪ್ರಶ್ನೆ ಹಾಕಿದಳು. ನನಗೆ ಗೊತ್ತು ಆರಾಧ್ಯ, ನಿಮ್ಮ ಮನಸ್ಸಲ್ಲಿ ಅತ್ತೆಯನ್ನು ಬಿಟ್ಟು ಅವರನ್ನು ತಾಯಿ ಎಂದು ಒಪ್ಪುವುದು ಕಷ್ಟ ಎಂದು. ಆದರೆ ನಿಮಗೆ ಜನ್ಮ ನೀಡಿದವರು ಸೊನಾಲಿ ಆಂಟಿ ಎನ್ನುವುದು ಸುಳ್ಳಾಗುವುದಿಲ್ಲ ಅಲ್ಲವಾ ಎಂದು ಋಷಿಯ ಮಾತು ಕೇಳಿ ಆರಾಧ್ಯಳಿಗೆ ಅನುಮಾನ ಮೂಡಿತು. ಅವನನ್ನೇ ನೇರ ನೋಟದಲ್ಲಿ ನೋಡುತ್ತಾ, ಇಷ್ಟು ದಿನ ಇಲ್ಲದೆ ಇದ್ದವರು ಇವತ್ತು ಯಾಕೆ ಅವರ ವಿಷಯ ಮಾತನಾಡುತ್ತಿದ್ದೀರಾ? ಆಫೀಸ್ಗೆ ಬಂದು ಏನಾದರೂ ಹತ್ತು ಗೋಳಾಡಿ ನಾಟಕ ಮಾಡಿ ಹೋದ್ರಾ? ಅದಕ್ಕೆ ನೀವು ಈ ವಿಷಯವನ್ನು ಇವತ್ತು ನನ್ನ ಜೊತೆ ಮಾತನಾಡುತ್ತಿದ್ದೀರಾ ಎಂದು ಗಂಭೀರವಾಗಿ ಕೇಳಿದಳು. ಅವಳ ಮಾತು ಕೇಳಿ ತಬ್ಬಿಬ್ಬುಗೊಂಡವನು, ಹಾಗೇನಿಲ್ಲ ಆರಾಧ್ಯ, ಯಾರು ಬಂದು ಏನೂ ಹೇಳಿಲ್ಲ. ನನಗೆ ಕೇಳಬೇಕು ಅನಿಸಿತು, ಅದಕ್ಕೆ ಕೇಳಿದೆ ಎಂದನು. ನೋಡಿ ರಿಷಿ, ನಾನು ಸಾಯುವವರೆಗೂ ಅವರನ್ನು ಅಮ್ಮ ಎಂದು ಕರೆಯುವುದಲ್ಲ. ಅವರ ಮುಖ ನೋಡಲು ಕೂಡ ನನಗೆ ಇಷ್ಟ ಇಲ್ಲ. ಹೌದು, ನೀವು ಹೇಳಿದ ಹಾಗೆ ಯಾವುದೇ ಒಂದು ಹೆಣ್ಣು ತಾಯಿಯಾಗುವ ಅವಳ ತಾಯಿಯ ಸಾಮೀಪ್ಯವನ್ನು ಬಳಸುತ್ತಾಳೆ. ಪ್ರತಿದಿನ ಅವರನ್ನು ನೆನೆಯುತ್ತಾಳೆ. ನಾನು ಕೂಡ ಹಾಗೆ. ಆದರೆ ನೆನಪಾಗುವುದು ನನಗೆ ನನ್ನ ಮಮ್ಮಿ. ಯಾವ ತಾಯಿಯೂ ನೀಡದೇ ಇರುವಷ್ಟು ಪ್ರೀತಿ ಅವರು ನನಗೆ ಧಾರೆ ಎರೆದಿದ್ದಾರೆ. ನನ್ನನ್ನು ಎತ್ತವರು ಯಾರು ಎಂದು ನನಗೆ ಬೇಕಾಗಿಲ್ಲ. ನನ್ನ ತಾಯಿ ನನ್ನ ಸ್ಪಂದನ ಮಮ್ಮಿ ಅಷ್ಟೇ ಎಂದಳು. ಈ ರೀತಿ ಮಾತನಾಡುವವಳ ಬಳಿ ಹೇಗೆ ವಿಷಯ ತಿಳಿಸುವುದು ಎನ್ನುವುದೇ ತಿಳಿಯದೆ ಒದ್ದಾಡಿದವನು, ಆಗಲ್ಲ ಆರಾಧ್ಯ ಎಂದನು. ಮಾತನಾಡಲು ಬಂದವನನ್ನು ಅರ್ಧಕ್ಕೆ ತಡೆದವಳು, ಪ್ಲೀಸ್ ರಿಷಿ, ನಾನೀಗ ನೆಮ್ಮದಿಯಾಗಿದ್ದೇನೆ. ಆ ವಿಷಯದ ಬಗ್ಗೆ ಮಾತನಾಡಿ ನನ್ನ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳಲು ನನಗೆ ಇಷ್ಟ ಇಲ್ಲ. ನೀವು ಅಷ್ಟೇ. ಇನ್ನೊಮ್ಮೆ ಈ ವಿಷಯ ನನ್ನ ಜೊತೆ ಮಾತನಾಡಬೇಡಿ, ನನಗೆ ಇಷ್ಟವಾಗುವುದಿಲ್ಲ ಎಂದು ಹೇಳಿ ಅಲ್ಲಿಂದ ಹೊರಗೆ ಹೋಗಿದ್ದಳು. ಆರಾಧ್ಯ ಈ ರೀತಿ ಹೇಳಿ ಹೋದ ಮೇಲೆ ಮತ್ತೆ ಈ ವಿಷಯದ ಬಗ್ಗೆ ಅವಳ ಜೊತೆ ಮಾತನಾಡಲು ಆಗದೆ ಸುಮ್ಮನಾದನು. ಆದರೆ ರಾತ್ರಿಯೆಲ್ಲ ಅವನ ತಲೆಯಲ್ಲಿ ಸೊನಾಲಿಯದ್ದೇ ಯೋಚನೆ ತುಂಬಿ ಹೋಗಿತ್ತು. ಮನಸ್ಸಿಗೆ ನೆಮ್ಮದಿ ಇಲ್ಲದ ಹಾಗೆ ಆಯಿತು. ಒಬ್ಬ ವ್ಯಕ್ತಿ ಚೆನ್ನಾಗಿದ್ದಾಗ ಅವನನ್ನು ಕಡೆಗಣಿಸಿದರೂ ಸಹ ಅವರಿಗೆ ತೊಂದರೆ ಇದೆ ಎಂದಾಗ ಅವರನ್ನು ಕಡೆಗಣಿಸಬಾರದು ಎನ್ನುವುದು ಋಷಿಯ ಸಿದ್ಧಾಂತ. ಸೊನಾಲಿ ಈಗ ಕಾಯಿಲೆಯಿಂದ ಸಾಯುವ ಹಂತದಲ್ಲಿದ್ದಾಳೆ. ಅವಳು ಕೇಳುತ್ತಿರುವುದು ತನ್ನ ಮಗಳು ತನ್ನ ಜೊತೆ ಮಾತನಾಡಬೇಕು ಎಂದು. ಅವರ ಆಸೆಯನ್ನು ಹೇಗಾದರೂ ಮಾಡಿ ನೆರವೇರಿಸಬೇಕು ಎಂದು ಯೋಚಿಸತೊಡಗಿದನು. ಕಚೇರಿಗೆ ಹೋದರೂ ಸಹ ಅವನಿಗೆ ಅಲ್ಲಿ ಸರಿಯಾಗಿ ಕೆಲಸ ಮಾಡಲು ಆಗಲಿಲ್ಲ. ಸೊನಾಲಿಯನ್ನು ನೋಡಬೇಕು ಎನಿಸಿತು. ಸೊನಾಲಿಗೂ ಋಷಿಗೂ ಯಾವುದೇ ಸಂಬಂಧ ಇಲ್ಲ. ಹೆಂಡತಿ ತನ್ನ ಎತ್ತವಳನ್ನು ಒಪ್ಪದಿದ್ದಾಗ ಋಷಿ ತನಗೆ ಯಾಕೆ ಈ ವಿಷಯ ಎಂದು ಸುಮ್ಮನಿರಲು ಆಗಲಿಲ್ಲ. ಕೆಲಸದ ಮೇಲಿನ ಆಸಕ್ತಿ ಇಲ್ಲದೆ ಸೊನಾಲಿಯ ಜೊತೆ ಮಾತನಾಡಬೇಕು ಎಂದು ಗಟ್ಟಿ ನಿರ್ಧಾರ ಮಾಡಿ ಅವರ ಮನೆಗೆ ಬಂದಿದ್ದನು. ಒಳಬಂದ ಋಷಿಯನ್ನು ನೋಡಿ ತಾಪ್ಸಿಗೆ ಆದ ಖುಷಿ ಅಷ್ಟಿಷ್ಟಲ್ಲ. ಸರ್, ನೀವು ನಿಜವಾಗಿಯೂ ಬಂದಿದ್ದೀರಾ? ನೀವು ಬರುತ್ತೀರಾ ಎಂದು ನಾನು ನಿಜವಾಗಿಯೂ ಯೋಚಿಸಿರಲಿಲ್ಲ. ಆರಾಧ್ಯ ಮೇಡಮ್ ಕೂಡ ಬಂದಿದ್ದಾರಾ ಎಂದು ಖುಷಿಯಲ್ಲಿಯೇ ಕೇಳಿದಳು. ಆರಾಧ್ಯ ತನ್ನ ತಾಯಿಗೆ ಇರುವ ಕಾಯಿಲೆ ತಿಳಿದು ಅವರನ್ನು ನೋಡಲು ಬಂದಿರಬಹುದು ಎನ್ನುವ ಸಣ್ಣ ಕುತೂಹಲ ಅವಳಲ್ಲಿ. ಇಲ್ಲ, ಅವರು ಬಂದಿಲ್ಲ. ಅದು ಸೊನಾಲಿ ಆಂಟಿ ಅವರ ಜೊತೆ ಮಾತನಾಡಬೇಕಿತ್ತು. ಹಾಗಾಗಿ ನಾನೊಬ್ಬನೇ ಬಂದೆ ಎಂದು ಅಂಜಿಕೆಯಲ್ಲಿಯೇ ಹೇಳಿದನು.
ಆಸೆಯಿಂದ ಕಣ್ಣರಳಿಸಿದವಳಿಗೆ ಆರಾಧ್ಯ ಬಂದಿಲ್ಲ ಎಂದು ಕೇಳಿ ನಿರಾಸೆಯಾಯಿತು. ಅವರು ಮಲಗಿದ್ದಾರೆ, ಬನ್ನಿ ಎಂದು ಸೊನಾಲಿ ರೂಮಿಗೆ ಕರೆದುಕೊಂಡು ಹೋಗಿದ್ದಳು. ಮಲಗಿದ್ದ ಸೊನಾಲಿಯ ಬಳಿಗೆ ಹೋಗಿ, ಮೇಡಮ್ ಯಾರು ಬಂದಿದ್ದಾರೆ ನೋಡಿ ಎನ್ನುತ್ತಿದ್ದ ಹಾಗೆ ಕಣ್ಣು ಬಿಟ್ಟು ನೋಡಿದ ಸೊನಾಲಿಗೆ ಮುಂದೆ ರಿಷಿ ನಿಂತಿರುವುದು ಕಂಡಿತು. ಅಳಿಯ ಮುಂದೆ ನಿಂತಿದ್ದರೂ ಸಹ ಅವರ ಕಣ್ಣುಗಳು ಮಗಳಿಗಾಗಿ ಅರಸಿದವು. ಅವಳು ಎಲ್ಲೂ ಕಾಣದೇ ಇದ್ದಾಗ, ತಾಪ್ಸಿ, ಆರಾಧ್ಯ ಎಂದು ಕೇಳುತ್ತಿದ್ದ ಹಾಗೆ, ಬಂದಿಲ್ಲ ಮೇಡಮ್ ಎಂದಳು. ತನ್ನ ಮಗಳು ಇವನನ್ನು ಪ್ರೀತಿಸುತ್ತಿದ್ದಾಳೆ ಎಂದು ತಿಳಿದು ಒಂದು ಸಮಯದಲ್ಲಿ ಅವನನ್ನು ಸಾಯಿಸಲು ಪ್ರಯತ್ನಪಟ್ಟವರು ಈಗ ಅದು ಹೇಗೆ ಸಲೀಸಾಗಿ ಮಾತನಾಡಿಸಲು ಆಗುತ್ತದೆ? ಆ ಅಂಜಿಕೆ ಅವರಲ್ಲಿ ಇದ್ದೇ ಇತ್ತು. ಒಳಬಂದ ರಿಷಿ ಸೊನಾಲಿಯ ಮುಖವನ್ನೇ ನೋಡುತ್ತಾ ಉಳಿದ. ಅವಳಲ್ಲಿ ಮೊದಲಿದ್ದ ಗತ್ತು, ಅಹಂಕಾರ ಈಗ ಯಾವುದೂ ಇರಲಿಲ್ಲ. ಅಲ್ಲದೆ ಅವಳ ದೇಹ ಕೂಡ ಸೊರಗಿದಂತಾಗಿತ್ತು. ಕಣ್ಣುಗಳು ಒಳಗೆ ಹೋಗಿ ಕಣ್ಣಿನ ಸುತ್ತ ಕಪ್ಪಿಟ್ಟಿತ್ತು. ಇಷ್ಟು ವರ್ಷವಾದರೂ ತನ್ನ ಸೌಂದರ್ಯವನ್ನು ಕಳೆದುಕೊಳ್ಳದೆ ಬಂದವಳು ಈಗ ಆ ಸೌಂದರ್ಯ ಕಳೆಗುಂದಿತ್ತು. ನೀನ್ಯಾಕೆ ಬಂದೆ ಇಲ್ಲಿ? ಎತ್ತಲೋ ನೋಟ ಬೆರೆಸಿ ಧ್ವನಿಯಲ್ಲಿ ಗಡಸುತನವನ್ನು ಬೆರೆಸಿ ಕೇಳಿದಳು. ನಿಮ್ಮನ್ನು ನೋಡಬೇಕಿತ್ತು, ಹಾಗಾಗಿ ಬಂದೆ ಎಂದವನ ಮಾತು ಕೇಳಿ, ನನಗೆ ಏನಾಗಿದೆ ಎಂದು ನೀನು ನೋಡಬೇಕು ಎಂದಳು. ರಿಷಿಗೆ ತನಗೆ ಇವರ ಕಾಯಿಲೆಯ ವಿಷಯ ತಿಳಿದಿದೆ ಎಂದು ಇವರಿಗೆ ಗೊತ್ತಿಲ್ಲ ಎಂದು ಅರಿತವನು ಸ್ವಲ್ಪ ಮುಂದೆ ಬಂದು, ನಿನ್ನೆ ತಾಪ್ಸಿಯವರು ನನ್ನ ಆಫೀಸ್ಗೆ ಬಂದು ಎಲ್ಲ ವಿಷಯವನ್ನು ಹೇಳಿದರು ಎಂದು ಹೇಳುತ್ತಿದ್ದ ಹಾಗೆ ಇದ್ದಕ್ಕಿದ್ದಂತೆ ಸೊನಾಲಿಯ ಕಣ್ಣು ತುಂಬಿದ ಕಣ್ಣುಗಳಲ್ಲಿ ಅವನೆಡೆಗೆ ನೋಡುತ್ತಾ, ನನ್ನ ಮಗಳು ನಿನ್ನನ್ನು ಪ್ರೀತಿಸುತ್ತಿದ್ದಾಳೆ ಎಂದು ತಿಳಿದು ನಿನ್ನನ್ನು ಸಾಯಿಸಲು ನೋಡಿದವಳು ನಾನು, ಅಂಥದ್ದರಲ್ಲಿ ನನ್ನಂತಹ ಕೆಟ್ಟವಳನ್ನು ನೋಡಲು ಬಂದಿದ್ದೀಯಾ ಎಂದಳು. ಯಾಕೆ ಹಾಗೆಲ್ಲ ಮಾತನಾಡುತ್ತೀರಾ? ಹುಟ್ಟುತ್ತಲೇ ಯಾರು ಒಳ್ಳೆಯವರು ಅಥವಾ ಕೆಟ್ಟವರು ಎನ್ನುವ ಹಣೆಪಟ್ಟಿ ಹೊತ್ತುಕೊಂಡು ಹುಟ್ಟುವುದಿಲ್ಲ. ಒಬ್ಬ ತಾಯಿಯಾಗಿ ನಿಮ್ಮ ಮಗಳಿಗೆ ನಾನು ಸರಿಯಾದ ಜೋಡಿಯಲ್ಲ ಎಂದು ಯೋಚಿಸಿದ್ದೀರಾ? ಅಲ್ಲದೆ ಅದೆಲ್ಲ ಮುಗಿದು ಹೋದ ಕತೆ. ಅದೆಲ್ಲ ಈಗ ಯಾಕೆ ಎಂದನು. ಅವನು ಮಾತನಾಡುತ್ತಿದ್ದರೆ ರಪ್ಪೆ ಬಡಿಯದೆ ಅವನನ್ನೇ ನೋಡುತ್ತಿದ್ದವಳು, ಇವನು ಎಷ್ಟು ಒಳ್ಳೆಯವನು, ಅದಕ್ಕೆ ನನ್ನ ಮಗಳು ಹಠ ಮಾಡಿ ಇವನನ್ನೇ ಮದುವೆಯಾಗಿರುವುದು ಎಂದುಕೊಂಡಳು. ನೀನು ಈಗ ಆರಾಧ್ಯ ಕಂಪನಿಯನ್ನು ತೆಗೆದುಕೊಂಡು ನೋಡಿಕೊಳ್ಳುತ್ತಿದ್ದೀಯಾ ಎನ್ನುವುದು ಕೇಳಿ ಬಹಳ ಸಂತೋಷವಾಯಿತು. ಯಾವುದೇ ವ್ಯಕ್ತಿಯನ್ನು ಹಣದಿಂದ ಅಳೆಯುವ ನಾನು ನಿನ್ನಲ್ಲಿ ಶ್ರೀಮಂತಿಕೆ ಇಲ್ಲ ಎಂದು ನಿನ್ನನ್ನು ಕಡೆಗಣಿಸಿದೆ. ಕ್ಷಮೆ ಕೇಳಲು ಕೂಡ ಅರ್ಹಳಲ್ಲ ನಾನು. ಸೊನಾಲಿ ಈ ಮಾತನ್ನು ಆಡುವಾಗ ಅದೆಷ್ಟು ಪಶ್ಚಾತ್ತಾಪ ಪಟ್ಟಿದ್ದಾಳೆ ಎಂದು ತಿಳಿಯುತ್ತಿತ್ತು. ಆಗಿಲ್ಲ, ಮಾತನಾಡಬೇಡಿ ಆಂಟಿ. ನಾನು ನಿಮಗೆ ಆಗಲೇ ಹೇಳಿದೆನಲ್ಲ, ಹಳೆಯದೆಲ್ಲ ಈಗ ಯಾಕೆ ಮಾತನಾಡುತ್ತಿದ್ದೀರಾ ಎಂದನು. ರಿಷಿ ಆಂಟಿ ಎಂದದ್ದನ್ನು ನೋಡಿ, ರಿಷಿ, ನೀನು ಸ್ಪಂದನಾಳನ್ನು ಅತ್ತೆ ಎಂದು ಕರೆಯುವಾಗ ನನ್ನನ್ನು ಕೂಡ ಅತ್ತೆ ಎಂದು ಕರೆಯುತ್ತೀಯಾ ಎಂದು ವಿನಂತಿಸಿದ ರೀತಿ ಹೇಳಿದಳು. ಅವಳ ಮಾತಿಗೆ ಏನು ಹೇಳಬೇಕು ಎನ್ನುವುದೇ ತಿಳಿಯಲಿಲ್ಲ. ಸಡನ್ನಾಗಿ ಬಂದು ಅತ್ತೆ ಎಂದು ಹೇಳು ಎಂದರೆ ಹೇಗೆ ಕರೆಯುತ್ತಾನೆ ಅವನು? 2 ನಿಮಿಷ ಯೋಚಿಸಿದವನು ಸರಿ ಎಂದನು. ರಿಷಿ, ನಾನು ಸಾಯುತ್ತೇನೆ ಎಂದು ನನಗೆ ಬೇಸರ ಇಲ್ಲ. ಸಾಯುವುದಕ್ಕೂ ಮೊದಲು ನನ್ನ ಜವಾಬ್ದಾರಿಯನ್ನು ನನ್ನ ಮಗಳಿಗೆ ವಹಿಸಿ ತೃಪ್ತಿಯಿಂದ ಕಣ್ಣು ಮುಚ್ಚಬೇಕು ಎನ್ನುವ ಆಸೆ. ನನ್ನ ಮಗಳನ್ನು ಕರೆದುಕೊಂಡು ಬರ್ತೀಯಾ ಎಂದಳು. ನಿಮ್ಮ ಮಗಳಾಗಿ ಅವರನ್ನು ಇಲ್ಲಿಗೆ ಕರೆದುಕೊಂಡು ಬರ್ತೀನೋ ಇಲ್ಲವೋ ಗೊತ್ತಿಲ್ಲ, ಆದರೆ ನನ್ನ ಹೆಂಡತಿಯಾಗಂತೂ ಕರ್ಕೊಂಡು ಬರ್ತೀನಿ ಎಂದವನ ಮಾತು ಕೇಳಿ, ಹಾಗೆ ಹೇಳಬೇಡ ರಿಷಿ, ಅವಳಿಂದ ಒಂದೇ ಒಂದು ಬಾರಿ ಅಮ್ಮ ಎಂದು ಕರೆಸಿಕೊಳ್ಳಬೇಕು ಎನ್ನುವ ಆಸೆ ನನ್ನದು ಎನ್ನುತ್ತಿದ್ದ ಹಾಗೆ ಇಷ್ಟರವರೆಗೂ ಕಡಿಮೆಯಾಗಿದ್ದ ತಲೆನೋವು ಈಗ ತಲೆ ಒಡೆದು ಹೋಗುವ ಹಾಗೆ ಬಂದಿತ್ತು. ಅಮ್ಮ ಎಂದು ಕೂಗುತ್ತಾ ಒಡನೆ ತಲೆ ಒತ್ತಿ ಹಿಡಿದು ಮುಖಕ್ಕೆ ಉಚ್ಚಿದಳು. ಅದಾಗಲೇ ಅವಳ ಕಣ್ಣಿನಿಂದ ನೀರು ಇಳಿದಿದ್ದವು. ಸೊನಾಲಿಯನ್ನು ಈ ಸ್ಥಿತಿಯಲ್ಲಿ ಮೊದಲ ಬಾರಿಗೆ ನೋಡುತ್ತಿದ್ದ ರಿಷಿಗೆ ಹೆದರಿಕೆಯಾಗಿ ಒಡನೆ ಅವಳ ಕೈ ಹಿಡಿದು, ಅತ್ತೆ, ಏನಾಗುತ್ತಿದೆ ಎಂದನು. ಪ್ರತಿದಿನ ತಲೆನೋವು ಹೀಗೆ ಬರುತ್ತೆ ಸರ್, ಆ ತಲೆನೋವು ಇವರನ್ನು ಅರ್ಧ ಮಾಡುತ್ತಿದೆ ಎಂದು ನೊಂದು ಹೇಳಿದಳು ತಾಪ್ಸಿ. ಸೊನಾಲಿಯ ಸ್ಥಿತಿಯನ್ನು ನೋಡಿ ನಿಜವಾಗಿಯೂ ಸಂಕಟ ಆವರಿಸಿತು ಅವನಿಗೆ. ಕಾನೂನು ಮರಣದಂಡನೆ ನೀಡಿದ ವ್ಯಕ್ತಿಗೂ ಕೂಡ ನಿನ್ನ ಕೊನೆಯ ಆಸೆ ಏನು ಎಂದು ಕೇಳುತ್ತಾರೆ. ಅಂಥದ್ದರಲ್ಲಿ ಇವರು ತಮ್ಮ ಮಗಳಿಂದ ಅಮ್ಮ ಎಂದು ಕರೆಸಿಕೊಳ್ಳಬೇಕು ಎಂದು ಆಸೆ ಪಡುತ್ತಿದ್ದಾರೆ. ಏನಾದರೂ ಮಾಡಿ ಇವರ ಆಸೆ ನೆರವೇರಿಸುವ ಹಾಗೆ ಮಾಡಬೇಕು ಎಂದು ಯೋಚಿಸಿದವನು ಅಲ್ಲಿಂದ ಹೊರಟಿದ್ದನು. ಮಂಚಕ್ಕೆ ಒರಗಿ ಈಹದ ಪರಿವೇ ಇಲ್ಲದೆ ಒಡಲ ಮೇಲೆ 2 ಕೈ ಇರಿಸಿ
ಯೋಚನೆಯಲ್ಲಿ ಮುಳುಗಿದ್ದವಳನ್ನು ಎಚ್ಚರಿಸಿದ್ದು ಧನುವಿನ ಧ್ವನಿ. ಅವನು ಕೋಣೆಗೆ ಬಂದರೂ ಸಹ ಮಾತನಾಡದವಳನ್ನು ನೋಡಿ ಅವಳ ಬಳಿಗೆ ಹೋಗಿ ಅವಳ ಭುಜವನ್ನು ಸ್ಪರ್ಶಿಸುತ್ತಾ ಶರು ಎಂದಿದ್ದನು. ಧನು ಇತ್ತೀಚೆಗೆ ಅವಳನ್ನು ಶರು ಎಂದೇ ಕರೆಯುತ್ತಿದ್ದನು. ಅವನ ಮಾತಿಗೆ ಇಹಕ್ಕೆ ಮರಳಿದವಳು, ಧನು, ಯಾವಾಗ ಬಂದೆ ಎಂದಳು. ಇದೇನು ಶರು, ಹೀಗೆ ಕುಳಿತಿದ್ದೀಯಾ? ನಾನು ಬಂದರೂ ಸಹ ಗೊತ್ತಾಗದೇ ಇರುವಷ್ಟು ಏನು ಯೋಚಿಸುತ್ತಿದ್ದೀಯಾ ಎಂದನು. ಏನು ಯೋಚಿಸುತ್ತಿಲ್ಲ ಧನು, ಇವತ್ತು ಪೀರಿಯಡ್ ಆಗಿದೆ, ಅದಕ್ಕೆ ಆಗಿ ಕುಳಿತಿದ್ದೇನೆ ಎನ್ನುತ್ತಿದ್ದ ಹಾಗೆ ಹೊಟ್ಟೆ ತುಂಬ ನೋವುತ್ತಿದೆಯಾ ಎಂದವನ ಮಾತಿನಲ್ಲಿಯೇ ಅವಳನ ಮೇಲಿನ ಪ್ರೀತಿ ಎಂಥದ್ದು ಎಂದು ತಿಳಿಯುತ್ತಿತ್ತು. ಹೊಟ್ಟೆ ನೋವನ್ನು ಹೇಗೋ ಸಹಿಸುತ್ತೇನೆ ಧನು, ಆದರೆ ಪ್ರತಿ ತಿಂಗಳು ನಾನು ಮುಟ್ಟಾದಾಗಲೂ ನನಗೆ ಆಗುವ ನಿರಾಸೆಯ ನೋವೇ ಹೆಚ್ಚಾಗಿದೆ ಎಂದವಳ ಬೇಸರದ ಮಾತು ಕೇಳಿ ಏನು ಹೇಳಬೇಕು ಎನ್ನುವುದೇ ತಿಳಿಯಲಿಲ್ಲ. ಅವಳ ಬಳಿ ಕುಳಿತವನು, ಶರು, ನೀನು ಯಾಕೆ ಹೀಗೆಲ್ಲ ಯೋಚಿಸುತ್ತಿದ್ದೀಯಾ ಎಂದು ನನಗೆ ತಿಳಿಯುತ್ತಿಲ್ಲ. ನಾನು ಅವತ್ತೇ ಹೇಳಿದ ಹಾಗೆ ನಾವು ಮದುವೆಯಾಗಿ 10 ವರ್ಷ ಆಗಿಲ್ಲ, ಇತ್ತೀಚೆಗೆ ಮದುವೆಯಾಗಿದೆ. ಮಗುವಿನ ಬಗ್ಗೆ ಬಹಳವೇ ಯೋಚಿಸುತ್ತಿದ್ದೀಯಾ? ಮಗು ಆಗುವಾಗ ಆಗುತ್ತದೆ, ಅದರ ಬಗ್ಗೆ ಚಿಂತೆ ಬಿಟ್ಟು ಇವತ್ತಿನ ಜೀವನವನ್ನು ಖುಷಿಯಾಗಿ ಜೀವಿಸು ಶರು. ಅವನಿಂದ ಎಷ್ಟು ಸಾಧ್ಯವೋ ಅಷ್ಟು ಸಮಾಧಾನ ಮಾಡಲು ನಿಂತನು. ಧನು, ಒಂದು ಸಾರಿ ನನ್ನನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗ್ತೀಯಾ ಎನ್ನುತ್ತಿದ್ದ ಹಾಗೆ ಅವಳ ಮಾತು ಕೇಳಿ ಕೋಪ ಬಂದು ಬಿಟ್ಟಿತ್ತು. ನಿನಗೇನು ಹುಚ್ಚು ಹಿಡಿದಿದೆಯಾ ಶರದಿ? ಇಷ್ಟು ಹಣ, ಸಣ್ಣ ವಿಷಯವನ್ನು ದೊಡ್ಡದು ಮಾಡುತ್ತಿದ್ದೀಯಲ್ಲ. ಹಾಸ್ಪಿಟಲ್ಗೆ ಹೋಗುವಂಥದ್ದು ನಿನಗೆ ಏನಾಗಿದೆ? ಆಗಲೇ ಮಕ್ಕಳಾಗುವ ವಯಸ್ಸು ಮುಗಿದು ಹೋಗಿದೆ ಎನ್ನುವ ಹಾಗೆ ಮಾತನಾಡುತ್ತಿದ್ದೀಯಲ್ಲ, ಈಡಿಯಟ್ ಎಂದು ಅವಳನ್ನು ಬೈದುಕೊಂಡು ಅಲ್ಲಿಂದ ಎದ್ದು ಹೊರಗೆ ಹೋಗಿದ್ದನು. ಮುಂದುವರಿಯುವುದು